ಬಂದ ರಾಜ ಬಂದ 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 ರಾಜ ಬಂದ ಹತ್ತೂರಲ್ಲಿ ನಿನ್ನಂತ ಗಂಡಾಡಿಲ್ಲ ಹತ್ತೂರಲ್ಲಿ ನಿನ್ನಂತ ಗಂಡಾಡಿಲ್ಲ ಬಾಬಾ ಮಾರೋ ಪ್ರೀತಿಯ ಗಂಡಿರ ಸರದಾರ शंकर शंभो शंकर शंभो शंकर शंभो शंकर शंभो 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 तगुले तगुले निन्ने तगुले ಗೌಡ್ರ ಯಾವ ನನ್ನ ಮಕ್ಕಳಿಂದ ಅವಮಾನ ಆಗೈತಿ ಅವನ ಸುಮ್ಮನ ಬಿಡಬಾರದು. ನೀವು ಊರಿಗೆ ದನಿ ಚಿನ್ನದ ಗಣಿ ಇರುವಾಗ ನೀವು ಯಾಕೆ ಅನಿಸ್ತೀರಿ ಗೌಡ್ರ? ಲೇ ಬಸಟ್ಟಿ, ನಿನಗೆ ನಾಚಿಕೆ ಬರುತ್ತದೆ? ಬೇವು ಕುಕ್ಕ ಮಗನೇ, ಬೇಕು ಪಡ್ರಿ ನಿಮ್ಮ ಕೈಯಾಗ ಕೆಲಸ ಮಾಡುವ ಗುಮಸ್ತೆ ನೋಡ್ರಿ ಗೌಡ್ರ. ನಿಮಗೆ ಯಾವ ಮಗನಿಂದ ಅವಮಾನ ಆಗೈತಿ ಅವನ ಸುಮ್ಮನೆ ಬಿಡಬಾರ್ದು. ನಡು ರಸ್ತೆಯಾದಾಗ ಸೀಮೆ ಎಣ್ಣೆ ಸುರುವಿ ಸರಕ್ಕನ ಕಡ್ಡಿ ಕೊರೆದು ಬಸಕ್ಕನ ಸುಟ್ಟು ಬಿಟ್ರಾಯ್ತು. ನೀವು ಯಾಕೆ ಚಿಂತೆ ಮಾಡ್ತೀರಿ? ನೀವು ಊರಿಗೆ ಚಿನ್ನದ ಗಣಿ ಇರುವಾಗ ಈ ಭೂಮಿ ಮ್ಯಾಗೆ ಅವ ಬದುಕಬಾರ್ದ್ರಿ, ಬದುಕಬಾರ್ದು. ಹೌದು ಬಸಟ್ಟಿ, ಹೌದು. ನನಗೆ ಅವಮಾನ ಮಾಡಿದ ಅಲ್ಪ ಪ್ರಾಣಿ ಬೇರೆ ಯಾರು ಅಲ್ಲ, ಆ ರಮೇಶನ ಮನೆ ಸರ್ವನಾಶ ಮಾಡಲೇಬೇಕು. ನನ್ನ ಕಳ್ಳ ವ್ಯವಹಾರದ ಬಗ್ಗೆ ಪೇಪರ್ನಲ್ಲಿ ಪಗರಾಡಿಸಿದ್ನಲ್ಲ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳಲೇಬೇಕು. ಬೆಂಕಿಯ ಕಂಡಾಗಿ ಉಂಡಿಯಾಗಿ ಉರುತ್ತದೆ ನನ್ನ ಬಸಟ್ಟಿ. ಉರಿಯಾಕ ಹತ್ತಿದ್ರ ಮತ್ತಿಷ್ಟು ಎಣ್ಣೆ ಬರ್ಕಿ ಬೆಂಕಿ ಹಚ್ಚಿ ಬರೋಕಾಗ್ತದೆ. ನೀವು ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡಿ ಸ್ವರಿಗೆ ಸಹ್ಯ ಹೆಣ ಆಗ್ಬೇಡ್ರಿ, ಸ್ವಲ್ಪ ದಪ್ಪ ಆಗೋದು ಕಲೀರಿ. ಲೇ ಬಸಟ್ಟಿ, ಏನಂದಿಲ್ಲ ಮಗನೇ? ಸೇದಿ ಹಾಕ್ತೀಯ ಮಗನೇ? ಸೇದಿ ಹಾಕಲು ನನಗೆ ಹತ್ತಿಲ್ಲ ಬೆಂಕಿ. ಆ ಸೂಳಿ ಮಗನಿಗೆ ಸರಿಯಾಗಿ ಅವಮಾನ ಮಾಡಲೇಬೇಕು. ನಗಬೇಡ್ರಿ ಅಪ್ಪ, ನಗಬೇಡ್ರಿ. ನಾಗಿ ಹೋಗಿ ಹುಗ್ಗಿಯಾಗಿ ನಮ್ಗೆ ಎಡವಟ್ಟಾಗಿ ಶನಿ ಕಾಲ್ ಕುಳ್ತೈತಿ. ಆ ರಾಮನ ತಂಗಿ ಸವಿತಾ ರಮೇಶನ ಸೊಸೆ ಆಗಕತ್ತೇಳ್ರಿ. ಏನು? ನನ್ನ ವೈರಿಗಳು ತಿರುಕನ ಸೊಸೆಯಾಗಿ ಮಾಡಿಕೊಳ್ಳರೆ ಇದು ನಿನಗೆ ಹೇಗೆ ತಿಳಿತು ಬಸಟ್ಟಿ? ಮೊನ್ನ ಅಕ್ಷಿ ಕಡೆ ಹೋಗಿದ್ರಿ, ಅಲ್ಲಿ ಜನ ಕುತ್ತಲ್ಲೇ ಗುಸು ಗುಸು ಮಾತಾಡಕ್ ಹತ್ತಿದ್ರಿ ಗೌಡ್ರ. ಬಸಟ್ಟಿ, ಅಂತೂ ನನ್ನ ವೈರಿಗಳು ಒಂದು ಕಡೆ ಸೇರಿದ್ರು ಆಯ್ತು.
ಇವರನ್ನು ಹಾಗೆ ಬಿಡಬಾರದು. ವಿಷದ ಸುಂಚ ಹೂಡಿ ಇವರನ್ನು ಸರಿಯಾಗಿ ದಾರಿ ತೋರಿಸಲೇಬೇಕು. ಕಂತ್ರಿ ಅಂತ ನನ್ನ ಮರ್ಯಾದೆಗೆ ಕುಂತ ತರಬೇಡ್ರಿ. ಆ ಶಕುನಿ ಒಂದ ವೇಳೆ ಉಪಾಯ ಹುಡುಕಕ್ಕೆ ಸೋತಿರ್ಬೇಕು. ಆದ್ರೆ ಈ ಬಸಟ್ಟಿ ಸೋಲುವನಲ್ಲ. ನೋಡ್ರಿ ದನ್ಯರ, ರಮೇಶನ ಮನಿತನದ ಮೇಲೆ ಸೇಡ ತೀರಿಸ್ಕೋಬೇಕಾದ್ರೆ ನನ್ನಲ್ಲಿ ಒಂದು ಸುರಂಗ ಮಾರ್ಗ ಐತಿ. ಅದು ಏನಪ್ಪ ಅಂದ್ರ, ಮೊದಲ ರಮೇಶನ ಹೆಂಡತಿ ಕವಿತಾಳಿಗೆ ಮಕ್ಕ ಬುದ್ಧಿ ಹೆರಚಿ ನೀವು ಹೇಳಿದ ಮಾತ ಸತ್ಯ ಅಂತ ತಿಳಿದು ನೀವು ಹೇಳ್ದಂಗೆ ಕೇಳಬೇಕು. ಆಮೇಲೆ ಮುಗಿತವನ ಕತಿ, ಕಡಿಗೆ ಭಿಕ್ಷೆ ಬೇಡುವ ಗತಿ. ಶಬ್ಬಾಸ್ ಶೆಟ್ಟಿ ಶಬ್ಬಾಸ್. ಮ್ಯಾಗ ಬಡದ್ರ ನಾವು ತೆಳಗಿಟ್ಟು ಬಿಡ್ತೇವ್ರಿ. ಅಲ್ಲಿ ನೋಡ್ರಿ, ನೀವು ಬಯಸುದ ಭಾಗ್ಯ ನಿಮ್ಮ ಕಡೆನೇ ಹೊಂಟಿತ್ತು ನೋಡ್ರಿ. ನಿಲ್ಲು ಕವಿತಾ, ನಿನ್ನ ಸಂಸಾರದ ಕಥೆಯನ್ನು ನಿನ್ನ ಮುಂದೆ ಹೇಳಬೇಕೆಂದು ನಿನ್ನನ್ನು ತಡೆದಿರುವೆ. ನೋಡಿ, ಬೆಳಿಗ್ಗೆ ರಂಗಪ್ಪ ಮತ್ತು ನನ್ನ ಗಂಡ ತೋಟಕ್ಕೆ ಹೋಗೋ ಅವಸರದಲ್ಲಿ ಊಟದ ಬುತ್ತಿಯನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅದನ್ನು ಕೊಡೋಕಂತ ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ? ಕವಿತಾ, ನಿನ್ನ ಸಂಸಾರದ ಕಥೆಯನ್ನು ನಿನ್ನನ್ನು ಹೇಳಬೇಕೆಂದು ನಾನು ಬೇಗನೆ ತಡೆದಿರುವೆ. ಗೌಡ್ರೆ, ಅದೇನ್ ಹೇಳ್ಬೇಕಂತ ಅನ್ಕೊಂಡಿದ್ರ ಅಂತ ಬೇಗ ಹೇಳಿ. ಈ ರೀತಿ ಮುಚ್ಚು ಮರಿಬೇಡ. ಅದ್ಯಾವ ವಿಷಯ ಅಂತ ಹೇಳಿ. ಮುಚ್ಚು ಮರೆಯಲ್ಲದೆ ಸ್ವಚ್ಛ ಮನಸ್ಸಿನಿಂದ ನಿನ್ನ ಮುಂದೆ ಬಿತ್ತಿಸಿರುವೆ. ನಿನ್ನ ಮೈದನನ್ನು ಮದುವೆಯಾಗು ಸವಿತ. ಏನು? ನನ್ನ ಮೈದುನನ್ನು ಮದುವೆ ಆಗೋ ಸವಿತಾಯಿಂದ ಏನಾದ್ರೂ ಕೆಟ್ಟ ಘಟನೆ ಜರುಗಿತಾ? ಅದೇನಂತ ಹೇಳಿ. ಹಾಗೇನಿಲ್ಲ ಸವಿತಾ, ಸುರೇಶ ಮದುವೆಯಾಗ ನಿನ್ನನ್ನು ಮುನ್ನಡು ಹೇಳಲು ನಾನು ತಡೆದಿರುವೆ. ತಪ್ಪಾಗಿ ಯೋಚಿಸಬೇಡ, ನಿನ್ನ ಹಿತಕ್ಕಾಗಿ ನಾನು ಹೇಳುವುದು. ಹೌದ್ರಿ ಅವರ ನಮ್ಗವ್ರು ಆಣಿ ಮಾಡಿ ಹೇಳ್ತಾರ್ರಿ. ನೋಡಿ, ನನ್ನ ಹಿತಕ್ಕಾಗಿ ಹೇಳ್ತೀನಿ ಅಂತ ಇದ್ದೀರಾ. ಅದ್ಯಾವ ವಿಷಯ ಅಂತ ಬೇಗ ಹೇಳಿ. ನೋಡು ಕವಿತಾ, ನಿನ್ನ ಪತಿ ನಿನಗೆ ಗೊತ್ತಿಲ್ಲರಾದೆ ತನಗೆ ಮಕ್ಕಳಾದರೆ ಮುಂದೆ ತನ್ನ ತಮ್ಮನ ಮೇಲೆ ಹೆಂಡತಿಯನ್ನು ಪ್ರೀತಿಯ ಕಡಿಮೆ ಆಗ್ತದೆ ನಂದು ನಿನಗೆ ಗೊತ್ತಿಲ್ಲದೆ ಗುಪ್ತನವಾಗಿ ಅಪುರುಷ ಮಾಡಿಕೊಂಡಿದ್ದಾನೆ. ಅದಕ್ಕೆ ಬೇಕು ನಿನಗೆ ಮಕ್ಕಳ ಸಂತಾನ. ಸುರೇಶನ ಮದುವೆಯಾಗ ಬಡಬಾಳೆ ಸವಿತಾಳ ಮಗನ ಮುಂದೆ ಈ ಆಸ್ತಿಗೆ ಒಡೆಯ. ನಿನ್ನಂತ ಮಕ್ಕಳಿಲ್ಲದ ಬಂಜಿಗೆ ತಿರುಪೆಯಲ್ಲಿ ಬಟ್ಟೆಲ್ಲ ಹಿಡ್ಕೊಂಡು ಬೀದಿ ಬಿಕಾರಿಯಾಗಿ ಬೇಡಬೇಕಾಗುತ್ತದೆ. ಎಚ್ಚರಿಂದ ಮಾತನಾಡೋ. ಗೌಡ್ರೆ, ಇದೆಂತ ವಿಷ ಜ್ವಾಲೆಯ ವಿಷಯವನ್ನು ಹೇಳಿದ್ರಿ ನನ್ನ ಮುಂದೆ? ನನ್ನನ್ನು ಕಟ್ಟಿಕೊಂಡ ನನ್ನ ಗಂಡ ಇಷ್ಟೊಂದು ಮುಂದುವರೆದಿದ್ದಾನ? ಪಾಪ, ಆ ರಮೇಶನ್ಗೆ ಈ ರೀತಿ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೇಗಾದ್ರೂ ಮಾಡಿ ಇದಕ್ಕೆ ತಕ್ಕ ಪಾಠ ಕಲಿಸಲೇಬೇಕು. ಇದಕ್ಕೆ ಹೇಗಾದ್ರೂ ನಾನೊಂದು ಉಪಾಯ ಹುಡುಕ್ಲೇಬೇಕು. ವೆರಿ ಗುಡ್. ಆ ಉಪಾಯವನ್ನು ನಾನು ಹೇಳುತ್ತೇನೆ. ಶೆಟ್ಟಿ, ಕನ್ವರ್ಲಾಲ್, ನೀನು ಕವಿತಾಳಿಗೆ ಸರಿಯಾಗಿ ಬುದ್ಧಿ ಹೇಳು. ಕವಿತಾ,
ನಾನೇನು ಹೇಳಿದನ್ನು ಮರೆಯಬೇಡ. ನಾನೇನು ಬರುತ್ತೇನೆ. ಚಲೋ ಸುದ್ದಿನೇ ಹೇಳಿರಿ, ಹ್ಯಾಂಗ್ ಮರಿತಾರ್ರಿ? ಲೇ ಬಸಟ್ಟಿ, ನಡಿ ಹೋಗೋಣ. ನೋಡು ಕವಿತಾ, ಮೋಸ ಹೋದ ನಿನ್ನ ಬಾಳಿನಲ್ಲಿ ಇನ್ನೂ ಕಾಲ ಮಿಂಚಿ ಹೋಗಿಲ್ಲ. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಪತಿ ನಿನಗೆ ಮಕ್ಕಳ ಭಾಗ್ಯ ಕರುಣಿಸದೆ ದ್ರೋಹ ಬಗೆದ ಬಣ್ಣನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ನೀನು ನನ್ನ ಮಾತಿನಂತೆ ನಡೆದರೆ ಅವನ ಸಕಲ ಆಸ್ತಿಗೆ ನಿನ್ನನ್ನು ವಾರಸ್ದಾರನಾಗಿ ಮಾಡಿ ಮೋಸ ಮಾಡಿದ ನಯವಂಚಕನಿಗೆ ಕಡೆಗೆ ಬೀದಿಯ ಬಿಕಾರಿ ಮಾಡಿದ್ರಾಯ್ತು. ಈ ನನ್ನ ಜೀವನದ ಜಂಜಾಟವೇ ಕೆಟ್ಟು ಹೋದ್ಮೇಲೆ ನಾನು ಏನು ಮಾಡಕ್ ಸಾಧ್ಯ? ಮತ್ತೆ ಅದನ್ನು ಸೃಷ್ಟಿ ಮಾಡಲು ಹೋಗಿ ಈ ನನ್ನ ಜೀವನಕ್ಕೆ ದ್ರೋಹ ಆಗ್ಬಾರ್ದು. ಅದು ಅಲ್ಲದೆ ನನಗೆ ಮೋಸ ಮಾಡಿದ ನನ್ನ ಗಂಡನ ಮೇಲೆ ನಾನು ಸೇಡು ತೀರಿಸಿಕೊಳ್ಳಲೇಬೇಕು. ನೋಡಿ, ಈ ನನ್ನ ಜೀವನಕ್ಕೆ ನೀವು ಮಾರ್ಗದರ್ಶಕರಾದ್ರೆ ನೀವು ಹೇಳಿದಂತೆ ನಾನು ನಡೆದುಕೊಂಡು ಹೋಗ್ತೀನಿ, ನಿಮ್ಮ ಮಾತಿನಂತೆ ನಡೀತೀನಿ. ಕವಿತಾ, ಇನ್ನು ಮುಂದೆ ನನ್ನ ಪ್ರೇಮಾಲಿಂಗನದ ಪ್ರೇಮ ಪಕ್ಷಿ ನೀನಾಗಬೇಕು. ಏಕೆಂದರೆ ನಿನ್ನ ಪತಿಯಿಂದ ನಿನಗೆ ಸಿಗಲಾರದ ಸಂತಾನ ಫಲ ನನ್ನ ಪ್ರೇಮ ಸ್ನೇಹ ಪಡೆದರೆ ನಿನಗಿದೆ ಸಂತಾನ ಫಲ. ಮುಂದೆ ಹುಟ್ಟುವ ಮಗನೇ ನಿನ್ನ ಸರ್ವಾಸ್ತಿಗೆ ಒಡೆಯ. ಇದೇ ಕವಿತಾ, ಇದು ಕುಳಿದಿರುವ ಒಂದೇ ಒಂದು ಒಳ್ಳೆಯ ಮಾರ್ಗ. ಅಲ್ಲ, ಕೊರಳಿಗೆ ತಾಳಿ ಕಟ್ಟಿದ ಗಂಡ ಜೀವಂತ ಇರುವಾಗ ಪರಪುರುಷನೊಂದಿಗೆ ನಾನು ಸಂಪರ್ಕ ಬೆಳೆಸಿದ್ರೆ ಈ ಸಮಾಜ ನನ್ನನ್ನು ಸೂಳೆ ಅಂತ ಕರೆಯೋದಿಲ್ವೇ? ಸಮಾಜ ನಂಬಿದ ಪತಿ ಇದ್ದರು ಪರಪುರುಷನ ತೋಳ ತೆಕ್ಕೆಯಲ್ಲಿ ದಿನರಾತ್ರಿ ಶರ್ಗ ಹಾಸುವ ಸೂಳೆರಷ್ಟಿಲ್ಲ ಈ ಸಮಾಜದಲ್ಲಿ. ಸಮಾಜದ ಕಣ್ಣಿಗೆ ಮಣ್ಣೆರಚಿ ಮುತ್ತೈದರ ಸೋಂಗ ಹಾಕಿ ಕಾಮದ ಚಟಕ್ಕಾಗಿ 10 ಪುರುಷನ ಸ್ನೇಹ ಬಳಸುವ ಜಾರಣಿರಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ. ಗಂಡನೆದುರಿಗೆ ಮಿಂಡನಿಗೆ ಅಣ್ಣನೆಂದು ಕರೆದು ಗಂಡನಿಲ್ಲದಾಗ ಅದೇ ಮಿಂಡನೊಂದಿಗೆ ಅಪ್ಪಿ ಸುಖ ಪಡೆಯೋರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಈ ಸಮಾಜದಲ್ಲಿ ಹೆಣ್ಣಿಗೆ ಮಕ್ಕಳಿಲ್ಲಂದಾಗ ಬಂಜೆ ಎಂದು ಅಣಕಿಸಿ ಅಪಹಾಸ್ಯ ಮಾಡಿ ನಗುತ್ತದೆ ಈ ಸಮಾಜ. ಗರತಿ ಎಂಬ ಸೋಗ ಹಾಕಿ ಪರಪುರುಷನ ಸ್ನೇಹ ಪಡೆದು ಹಾದರದ ಪಿಂಡಕ್ಕೆ ಜನ್ಮ ನೀಡಿದರೆ ಅದೇ ಅವಳ ಪತಿ ಆ ಮಗುವಿಗೆ ತನ್ನ ಕಂದನೆಂದು ಅಪ್ಪಿ ಮುದ್ದಾಡುತ್ತಾನೆ. ಆ ವಿವೇಕಿಗೆ ಏನು ಗೊತ್ತು? ಅದು ಹಾದರದ ಮಗು ಎಂದು. ಅದೇ ಬೇರೆಯವರಿಗೆ ಹುಟ್ಟಿದನೆಂದು ಗೊತ್ತಾದರೆ ತನ್ನ ಹೆಂಡತಿಯ ಕೊರಳಲ್ಲಿರುವ ತಾಳಿಯನ್ನೇ ಕಿತ್ತುಕೊಳ್ಳುತ್ತಾನೆ. ಅದರಂತೆ ನೀನೊಂದು ಮಗುವಿಗೆ ಹೆತ್ತಮ್ಮನಾಗಬೇಕಾದರೆ ಈ ಸಮಾಜಕ್ಕೆ ಭಯ ಪಡದೆ ನನ್ನ ಬಾಳಿನ ಆಶಾ ಜ್ಯೋತಿ ನೀನಾಗಬೇಕು. ವಿಚಾರ ಮಾಡು ಕವಿತಾ, ವಿಚಾರ ಮಾಡು. ನೋಡಿ ಕಣ್ವರ್, ನೀವು ಆ ರುದ್ರೇಗೌಡರ ಅಳಿಯ ಅಂದ ಮೇಲೆ ನಿಮ್ಮ ಮಾತು ಪ್ರತಿಯೊಂದು ಕೂಡ ಒಳ್ಳೆಯದೇ ಆಗಿರುತ್ತೆ. ಇಂದಿನಿಂದ ಈ ಕವಿತಾ ಆ ಪಂಜರದಿಂದ ಹಾರಿ ಬಂದ ಸ್ವತಂತ್ರದ ಗಿಣಿ. ಪಂಜರದ ಗಿಣಿ ಪಂಜರದಿಂದ ಹೊರಬಂದು ಈ ಕನ್ವರ್ಲಾಲ ಕಟ್ಟಿದ ಪ್ರೇಮ ಎಂಬ ಗೂಡನ್ನೇ ಸೇರಲೇಬೇಕು. ಕವಿತಾ,
ಇನ್ನು ಮುಂದೆ ನಾನು ಹೇಳಿದಂತೆ ನೀನು ಕೇಳುತ್ತಾ ಹೋದರೆ ಆ ರಮೇಶನ ಮನೆತನಕ್ಕೆ ನೀನಾಗುವೆ ಯಜಮಾನಿ. ರಮೇಶನ ಹಾಲಿನಂತ ಸಂಸಾರ ಕೋಲಾಹಲದ ಕಾಳಿ ಮಾಡಿ ಅಣ್ಣ ತಮ್ಮರಿಂದ ಸಹೋದರತ್ವಕ್ಕೆ ಬೆಂಕಿಯ ಕಿಡಿಯಿಟ್ಟು ತುತ್ತ ಕೂಳಿಗಾಗಿ ಅಲಿಯುವಂತ ಮಾಡಿ ಮದುವೆ ಮಂಟಪದಿಂದ ಮಾಂಗಲ್ಯ ಕಟ್ಟಿಕೊಂಡು ಬರುವ ಸಾಧ್ವಿ ಶಿರೋಮಣಿಯರ ಪಾಲಿಗೆ ವಿಷಜಂತು ನೀನಾಗಿ ನಿನಗೆ ಮೋಸ ಮಾಡಿದ ವಂಚಕನ ಸೇಡಿಗಾಗಿ ಇನ್ನು ಮುಂದೆ ಸೇಡು ತೀರಿಸಿಕೊಳ್ಳುವ ದುರಂತ ನಾಯಕಿ ನೀನು. ಇಂದಿನಿಂದ ನಿಮ್ಮ ಮಾತಿನಂತೆ ಆ ಮನೆತನದ ಮೇಲೆ ಸೇಡನ್ನು ತೀರಿಸಿಕೊಳ್ಳುವ ನಾಗಿನಿ ನಾನು. ವೆರಿ ಗುಡ್ ಕವಿತಾ. ಈ ನಮ್ಮಿಬ್ಬರ ಪ್ರೇಮದ ಮುನ್ನುಡಿಯಾಗಿ ಈ ಇನಿಯನ ಮನತಣಿಸುವ ನನ್ನ ರಾಣಿ. ಪ್ರೀತಿಯೇ ಪ್ರೀತಿಯೇ ವರ್ಷ ಇದುವೆ ಮೊದಲ ವರ್ಷ ಈ ನಿಮಿಷ ಇರಲಿ 100 ವರ್ಷ ಅರುಳುವ ಪ್ರೇಮಕ್ಕೆ ಜನ್ಮವೇ ವರ್ಷ ಓ ಹರ್ಷ ಇದುವೆ ಮೊದಲ ವರ್ಷ ಪ್ರೀತಿಯೇ ಲಾಯು ಕಣ್ಣ ಚಂದ ಕಣ್ಣ ಒಳಗಿನ ಚೆನ್ನೈ ಹೊನ್ನಗಳು ನಿನ್ನ ಒಳಗಿನ ನನ್ನ ಹೃದಯಕ್ಕೆ ಚೊಬ್ಬೈನಾರು ಹರ್ಷ ಇದುವೆ ಮೊದಲ ವರ್ಷ ಈ ನಿಮಿಷ ಇರಲಿ 100 ವರ್ಷ 7 ಜನ್ಮದಲ್ಲ ಗೊತ್ತಾಯಿತು ನನಗಿದ ಮಾಡಿ ನನ್ನ ಗೋಣಿ 7 ಜನ್ಮದಲ್ಲ ಇದು 7 ಜನ್ಮದಲ್ಲ तेरी बाहों में हर शाम लगे चिंदोरी आगे तेरी बाहों में हर शाम लगे चिंदोरी मेरे मन को महकाए मेरे मन को तेरे दिल की आगे तेरी बाहों में हर शाम लगे चंदोरी सुंदरता महिका कमल इरवंगराले काले बादल सुंदरता महिका कमल इरवंगराले काले बादल
प्रेम सुदाने नो से बरसे पीली नैने अंबर दर्जे प्रीत करते दे प्रीत का चुमन देने दे प्रीत करते दे प्रीत का चुमन देने दे इन गुरों ಸಾಕಾಗೋಯ್ತ್ರಿ ಅಪ್ಪ ರಂಗಿಗಾಲಾಗ ಒಂದು ನಮ್ಮೂರಿ ನಮ್ಗೆ ಹುದ್ದಜ್ಜಿ ರಾತ್ರಿ ಬದ ಕಣ್ಣಿಗೆ ನಿಂತಿಲ್ಲ ಹೊಟ್ಟಿಗೆ ಕೂಳಿಲ್ಲ ಒಂದು ನಮೂನೆ ಮಾಡಿಬಿಟ್ಟಳ್ರಿ ಅಪ್ಪ ಅಂತೀನಿ ಇವತ್ತು ಬರ್ಲಿ ಇವತ್ತು ಗಟ್ಟಿಯಾಗಿ ಕೇಳಿಬಿಡ್ತೀನಿ ನನ್ನ ಕೈ ಕೊಡ್ತೀಯ ಹಂಗೆ ಹೊಂದಂತ ಕೇಳಿಬಿಡ್ತೀನಿ ಬರ್ಲಿ तुम तो ठहरे परदेशी तुम तो ठहरे परदेशी साथ क्या निभाओगे तुम तो ठहरे परदेशी साथ क्या निभाओगे सुबह पहले गाड़ी से घर को निकल जाओगे सुबह पहली गाड़ी से गुल जाओगे लिया की हाथ तारा दूर बिटो कलसतारा उड़िया की हाथ तारा दूर बिटो कलसतारा बिकी 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 अलब्याಡ ಅಳಗಾಡ ನನ್ನ ಗೆಳತಿ ಬಿಕ್ಕಿ ಬಿಕ್ಕಿ ಅಳಗಾಡ ನನ್ನ ಗೆಳತಿ ಏನ ಮಾಮ ಕೈಯಾಗ ಕೈ ಚೀಲ ಹಿಡ್ಕೊಂಡು ಎಲ್ಲೇ ಬರಾಸಿಗೆ ಹೊಂಟಿದ್ದೀನಾ ಎಲ್ಲಿ ಹೊಂಟಿದಿ ಎಲ್ಲಿ ಹೊಂಟಿದಿ ಹೇಳು ಅಂದೆ ಈಗಿನ ಕೈಯಾಗ ಒಂದು ಅಮ್ಮನ ಕಲ್ಕೊಡು ನೀನು ಕಲ್ಯಾಗ ತಗೋಬೇಕು ನಾನು ನನ್ನ ಕೈಯಾಗ ಕಲ್ ಕೊಡಂದಿ ಕಲ್ ತಗೊಂಡು ಏನ್ ಮಾಡ್ಲಿ ತಗೊಂಡು ತಲೆಗೆ ಬಡಿ ಕಲ್ ಹೋಗಿ ಬಿಡ್ತೀನಿ ಅಲ್ಲಿ ಹಂಗ ಮನಸ್ಸಿನಾಗ ಏನಾರ ಅದಮ್ಮ ಕೈ ಕುಡಿತೇನೆ ಹಂಗೆ ಓದಿದ್ರೆ ಅಲ್ಲಿ ಕೆಳಗೆ ನಿಂತೀನಿ ನೀ ಅಲ್ಲಿ ನಿಂತೀನಿ ಇಲ್ದಾಗ ನಿಂತೀನಿ ಮನೆ ಇದೆ ಕೆಳಗತ್ತೀನಿ ಹಂಗಲ್ಲ ಮತ್ ಕೈಯಾಗ ಕೈ ಚೀಲ ಹಿಡ್ಕೊಂಡಿದ್ಯಾ ಆಗ ಕೈ ಚೀಲ ಹಿಡ್ಕೊಂಡು ಎಲ್ಲಿ ಹೊಂಟಿದ್ದೆ ಕೇಳಿದ್ಯಾ ತಪ್ಪೇನಂದು ನಾಳೆ ನಮ್ಮ ಚಿಕ್ಕದನವರು ಮದುವೆ ಐತಿ ಅದಕ್ಕೆ ಕೈಬೇಲ್ ತರಕ ಹೊಂಟೀನಿ ಮತ್ತು ನಿಂದು ಆ ಕಾಶಂದು ಇವತ್ತು ನಿಮ್ಗೆ ಫಿಕ್ಸ್ ಆಗ್ತೀನಿ ಹೇಳ್ರಿ ನಿಮ್ಗೆ ತಂದು ಕೊಡ್ತೀನಿ ಕೈಬೇಲೆ ಯಾಕೆ ಕಾಶ ಅಂತಂದಿ ಎದ್ರ ಬಗ್ಗೆ ಮಾತಾಡಕತ್ತಿ ಮುಲ್ಲಾ ನೋಡಿ ಕಾಶ ಮುಲ್ಲಾ ಲವ್ ಮ್ಯಾರೇಜ್ ಆಗಿತ್ತು ನೀವು ನಡುವ ಯಾವ ಮುಲ್ಲಾನು ಇಲ್ಲ ನಾವು ನೋಡಿ ಓಡಿ ಹೋಗ್ತೀರಿ ಮತ್ತೆ ಮಾವ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ನನ್ನ ಮದುವೆ ಏನಾಗೋದಿದ್ರು ನಿನ್ನ ಜೊತೆನ ಯಾಕಂದ್ರೆ ನೀ ಏನ ನನ್ನ ದೂರ ಸಂಬಂಧಿ ಅಂತ ಹಂಗಂತ ಯಾರು ಹೇಳಿದ್ರ ನಿಜವಾಗಲು ನಿಜವಾಗ್ಲೂ ಮದುವೆ ಆಗೋದಕ್ಕೆ ಹಾಗಲ್ಲ ನಮ್ಮಪ್ಪ ಅದನ್ನಲ್ಲ ಅಲ್ಲಿ ಮಂದಿ ಜೊತೆ ಗುಸು ಗುಸು ಮಾತಾಡಕತ್ತಿದ್ದ ಏನೋ ನಮ್ಮ ಅತ್ತಿ ಸಂಬಂಧ ಅಂತ ಏನೋ ನಂಗೆ ಸಾದ್ರ ಮಾವ ಆಗ್ಬೇಕಂತ ಅದಕ್ಕ ನಾನು ನಿನ್ನ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದೀನಿ ಅವೇದನಲ್ಲ ಕಾಶ ನಾನು ನೋಡಿದ ಕೂಡಲೇ ಬರೀ ಕಿಸಿ 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 ಹಲ್ಲು ಕಿಸಿತಿದ್ದೆ ಬ್ಯಾಗ್ನಾಗ ಒಂದು ಸಾಮಾನು ಐತಿ ಅಂತ ಅದಕ್ಕೆ ಆ ಪಳ ಅಂತ ಒಳಗೆ ಸಾಮಾನ ನನ್ನ ಕಡೆ ಇಸ್ಕೊಳಕಂತ ಅವನ ಜೊತೆಗೆ ಹಂಗೆ ನಾಟಕ ಮಾಡಿದೆ ಅಷ್ಟೇ ನೀಟು ಖರೆ ಹೇಳಿದ್ರ ಒಟ್ಟ ಆ ಕಾಶಾಗೆಲ್ಲ ರೊಕ್ಕ ರೂಪಾಯಿ ಎಲ್ಲ ಖಾಲಿ ಮಾಡಿ ನನ್ನ ಮದುವೆ ಆಗೋಣಂತ ಯಾರು ಬೇಡ ಅಂತಾರ ಎಲ್ಲ ಬಳಸ್ಕೊಂಡು ಮನೆಗೆ ಅವನ ಕೈ ಕೊಟ್ಟು ಆಮೇಲೆ ನೀನೇ ರಾಜ ನಾನೇ ರಾಣಿ ಹೌದು ರಾಣಿ ಒಳ್ಳೆ ಒಂದು ಜಾಡ್ಸ ಮತ್ತ ನಡುವೂರಾಗ ಕಡದರು ಕಡಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿಯ ಮಗನಲ್ಲ ನಾ ತಿಳಿದಂಗ ಹಗರಲ್ಲ ನಿಮ್ಮ ಪಾದನಲ್ಲ
ಯಾರಂಜಿಕೆ ನನಗಿಲ್ಲ. ಊರಾಗ ಕಡದರೆ ಕಡಿಮೆ ತರದಿನ ಬಿಡದಿಲ್ಲ. ಬಿಟ್ಟರ ಜಾತಿಯ ಮಗನಲ್ಲ, ಆ ತಿಳಿದಾಗ ಹಗರಿಲ್ಲ. ನಿಮ್ಮಮ್ಮ ನಾನಲ್ಲ, ಯಾರಂಜಿಕೆ ನನಗಿಲ್ಲ. ಕೈ ಮಡಿ ಕರೆತೀನಿ ತಡಿ ತಡಿ ಬಾರ ನನ್ನ ಹಿಂದಿಂದ. ಗೆಲ್ತಿ ನೋಡು ಮುಂದಿಂದ ನಿಂದಿನ ಇನ್ನು ಆಗತೈತಿ ಆಗಲಿ ನಿನ್ನ ಸಂಬಂಧ. ನಡುವೂರಾಗ ಕಡದರ ಕಡಲಿ ತರದಿನಿ ಬಿಡುವುದಿಲ್ಲ. ಊರಿಗೂರ ಬೆಲ್ಲ ಹತ್ತಿದರು ತಿರುಗಿ ನೋಡದಾಗಿ. ನೋಡಿದ ಮನಸ್ಸು ನೋಡಿ ಪ್ರೀತಿ ಒಡೆದಾಗಿ. ಜೋಡನ ಹೆಣ್ಣ ಹಾಕೊಂಡು ಸಾಲಿಗಿರಿಲ್ಲ ಬರುವಾಗಿ. ಹೈಸ್ಕೂಲ ತೂಗಿ ಹುಟ್ಟ ಹುಡುಗಿ ಚಂದಗ ಕಣವಾಗಿ. ಯಾರದ 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 ಕಣ್ಣ ಬಿದ್ದ ನಮ್ಮ ಪ್ರೀತಿ ಮ್ಯಾಲ. ಆದದ ಮಂದಿ ನಮ್ಮ ಮ್ಯಾಲ ಗೆಳತಿ ಬಲ ಬಲ. ನನ್ನ ಬಾಳೆ ಹೇಳುವಾಗ ಗೆಳತಿ ಗೆಳತಿ ನೀವದ ಮ್ಯಾಲ. ನಡುವೂರಾಗ ಕಡದರ ಕಡಲಿ ತರದಿನಿ ಬಿಡದಿಲ್ಲ. ಚೀಲ ತಗೋ ಪಟಕ್ ನಾವು ಓಡೋಗು ನಾವ್ ಇಲ್ಲಿಂದ. ಓಡಿ ಹೋಗನು ಬ್ಯಾಡ ಬೈದನ. ಪುರಾತನ ಇನ್ನೂ ಬರ್ಲಿಲ್ಲಲ್ಲ. ಹೌದ್ರಿಪ್ಪ, ನಾನು ಬೇಗನೆ ಬಾ ಅಂತ ಹೇಳಿ ಕಳ್ಸಿ. ಬೇಗನೆ ಬಾ ಅಂತ ಹೇಳು. ಅಕ್ಕಿ ಕಳಕ್ ಬಾಳ ಯಾಳೆ ಆಗ್ತದ. ನಾ ಹೇಳಿ ಶಿವನ್ ಟಪ್ ಟಪ್ ಕಳ್ಸಿನ್ರಿ. ನಾವು ಬರ್ದಾಗ ಇಲ್ಲೇ ಬಂದು ನೋಡ್ರಿ. ಬಂದ್ರಿ ನಮಸ್ಕಾರ ರೀ ರಮೇಶ್ ಚೌಕರ. ಅಲ್ರಿ ಆಚಾರ್ಯರ, ನಾವು ತಡ ಮಾಡಿ ಬಂದೀವಿ ಅಂದ್ರ ನೀವು ನಮಗಿಂತ ಹೆಚ್ಚಿನ ತಡ ಮಾಡಿ ಬಂದಿರಿ ಅಲ್ರಿ ಅಪ್ಪ. ಅಲ್ರಿ ಮನ್ಯಾಗ ಮಕ್ಕಳು ಹಂದಿಗಪ್ಲೆ ಭಾಳ ಅದಾವ. ಕೆಲಸ ಹಂದಿಯವರು
ಅಂದೇವ್ರ ಮಕ್ಕಳು ಅಪ್ಪ ಮುತ್ತೇವ್ರ ಹಂಗೆ ಮಾತೇ ನಿಂತು ಬಿಟ್ರಲ್ಲ ಅಕಸ್ಮಾತ್ ಟೈಮ್ ಆಯ್ತು ನೋಡ್ರಿ ಹಾ ಹಂಗ ಬೇಗ ಮಾತು ಶುರು ಮಾಡ್ರಿ ಈ ಇಡೀ ಹಾರ ಕೊಡೋರಿ ಹಾರ ಅಕ್ಕಿ ಮಾಡ್ತೀನಿ ಅಪ್ಪ ಅಕ್ಷತ ಕೊಡು ಓ ಅಪ್ಪವ್ರ ಊಟನ ಕೇಳ್ತಿದ್ರಿ ಅಪ್ಪ ನಮ್ದಕ್ಕ ಒಂದು ದೊಡ್ಡದು ಕ್ವಾಣ ಒಂದು ಬೀಜಕ್ ಬಿಟ್ಟದು ಹೋತ ಒಂದು ಕೋಳಿ ಕೊಯ್ದಿದವು ಸುಮ್ಮನೆ ಚಾಲು ಮಾಡ್ರಿ ಮಂತ್ರ ಅಚ್ಚ ಚಾಲು ಮಾಡಂತಾರೆ ತದೇವ ಲಗ್ನಂ ಸವಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವ ಬಲಂತು ದೇವ ಶುಭ ಮುಹೂರ್ತ ಸಾವಧಾನ. ಅಪ್ಪೋರ ಸುರೇಶ್ ಅಪ್ಪೋರ ಹಿರಿಯರ ಆಶೀರ್ವಾದ ಮಾಡಿಕೊಡ್ರಿ ಮತ್ತು ಆಮೇಲೆ ಹಂಗೆ ಜರ ಏನಂತಾರಲ್ಲ ಹೆಸರು ಹೇಳ್ರಿ ಹಂಗೆ ಹೂವು ಇರೋದು ತೋಟದಲ್ಲಿ ಗಿಣಿ ಇರೋದು ಪಿಂಜರದಲ್ಲಿ ಈ ಸವಿತಾ ಇರೋಳು ನನ್ನ ಹೃದಯದಲ್ಲಿ. ಅವರ ನೀವು ಬಿ ಅಪ್ಪವ್ರ ಹೆಸರು ಹೇಳ್ರಪ್ಪ. ವಿಘ್ನ ನಿವಾರಕ ಗಣಪತಿ, ಭಾಷಾದೇವಿ ಸರಸ್ವತಿ, ಕೈಲಾಸದೊಡೆಯ ಉಪಪತಿ, ನನ್ನ ಪತಿಯೇ ಸುರೇಶ್. ರಂಗಪ್ಪ ಮದುವೆ ಅಂತೂ ಮುಗೀತು, ನಮ್ ದಕ್ಷಿಣ ಯಾರು ಕೊಡೋರು? ದಕ್ಷಿಣ ಆಯ್ತು ಕೊಡ್ತೀರಿ, ಅಪ್ಪರ ಕಲಿ ಸುಳ್ಳು ಕೊಡ್ತೀನಿ ಆಮೇಲೆ ಕೊಡ್ತೇವ್ರಪ್ಪ. ಎಲ್ಲರೂ ಒಳಗೆ ನಡ್ರಿ, ಈಗೆಲ್ಲ ಮದುವೆ ಆಯ್ತು. ನಿಮ್ ಮನೆಗೆ ಹೋಗಿ ಊಟ ಮಾಡಿ ಬರ್ರಿ. ನಮ್ಗ ಅಪ್ಪವ್ರಿಗೆ ಅವರಿಗೆ ಆಯಾರ ಪಾರ್ಟಿ ಮಾಡ್ರಿ ಕೂತು ಜನವ್ರೆಲ್ಲ ಆಯ್ತು ಬನ್ನಿ ಮಾಡಪ್ಪ. ಅಣ್ಣ ಆಶೀರ್ವಾದಿಸಣ್ಣ. ಅಮ್ಮ ನಿನ್ನ ಬಾಳು ಕುಸುಮ ಸುವಾಸನೆ ಅಂತ ಸುಗಂಧ ಬೀರಿ ಈ ರಮೇಶನ್ ಕೀರ್ತಿ ತಂದು ಆದರ್ಶ ತನಜನೆಂದು ಕೀರ್ತಿ ಪಾರ್ಟಿ ಹರಸಲಿಕ್ಕೆ ನವದಪ್ಪಂತ ಜೀವನ ಇಬ್ರು ಸುಖದಾಗಿ ಬಾಳ್ರಿ. ಅತ್ತಿಗಮ್ಮ ಆಶೀರ್ವಾದಿಸಮ್ಮ. ನಿಮ್ಮಣ್ಣನ ಆಶೀರ್ವಾದದ ಮುಂದೆ ಈ ನತದುಷ್ಟಳ ಆಶೀರ್ವಾದ ಎಂದು ಫಲಿಸದು. ಏನೇ ಆಗ್ಲಿ ಈ ನಿಮ್ಮ ಸಂಸಾರ ಸದಾ ಕಾಲ ಹಾಲಿನಂತೆ ಹೊಳಿಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇ. ತಂಗಿ ಕೊಟ್ಟು ಮನೆಗೆ ಕೀರ್ತಿ ತರೋ ನಾರಿಯಾಗಿ ಬಾಳಮ್ಮ, ನಾರಿಯಾಗಿ ಬಾಳು. ಮಾಡ್ರಿ ಊಟ ಮಾಡ್ರಿ, ಎಲ್ಲ ಅಡಿಗೆ ತಯಾರಾಗದ ಈಗೆಲ್ಲ. ಸವಿತಾ, ಮದುವೆ ಸಂಬರದಲ್ಲಿ ಹಾಗೆ ಹೋತೀಯ? ಒಂದು ಹಾಡನ್ನು ಹಾಡಿ ನಿನ್ನ ರಾಜಿಗೆ ತಣಿಸು ಬಾಯಿಲಿ. ನೀನೇ ಜೀವನ, ನೀನೇ ಚೇತನ, ನನಗಾಗಿ ನಿನಗಾಗಿ ನನಗಾಗಿ
ನಿನಗಾಗಿ ನಾ ಕೊನೆವರೆಗೆ ಬದುಕಬೇಕು ನೀನೇ ಜೀವನ ನೀನೇ ಚಿತನ ನನಗಾಗಿ ನೀ ನಿನಗಾಗಿ ನಾ ನನಗಾಗಿ ನೀ ನಿನಗಾಗಿ ನಾ ಕೊನೆವರೆಗೆ ಬದುಕಬೇಕು ದೇವತೆಯಾಗಿ ಬಂದಿರುವೆ ಈ ಮನೆಯದ ನೀನು ತುಂಬಿರುವೆ ದೇವತೆಯಾಗಿ ಬಂದಿರುವೆ ಈ ಮನೆಯದ ನೀನು ತುಂಬಿರುವೆ ತಾಳೆ ನಾನು ನನಗಾಗಿ ನಿನಗಾಗಿ ಕೊನೆವರೆಗೆ ಬದುಕಬೇಕು ಸಾಜಲ್ ರಾಜವೋ ಸಾಜಲ್ ರಾಜವೋ तेरे प्यार का तेरे प्यार का नहीं दिल के मौलाई नीले दीवाना ला 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 ಸಿದ್ದರಾಮ್ ಸುತಾರ್ ಡೊಂಬಣ್ಣವ ಬೈಲಗಾಡ ಶರತ್ ಇವರಾದರೂ ಈ ಪುರೋಹಿತರಿಗೆ 50 ರೂಪಾಯಿ ಕಾಣಿಕೆ ಕೊಡ್ತಾರೆ. ಪುರೋಹಿತರು ಸ್ವಚ್ಛ ರೂಪಾಯಿ ಶುಗರ್ಸ್ಬೇಕು. ಪುರೋಹಿತ Urvasi Urvasi hey hey hey
ಕವಿತಾ ಸುರೇಶ ಮದುವೆ ಮಹೋತ್ಸವದಲ್ಲಿ ಸತಿಪತಿಗಳಾದರೂ ಸಂಸಾರ ಎಂಬ ಚಕ್ರದಲ್ಲಿ ಸುರೇಶ, ಇಂದು ನಿನ್ನ ಮಾಂಗಲ್ಯ ಸೂತ್ರ ಕಟ್ಟಿ ಮಾಂಗಲ್ಯದ ಒಡೆಯ ನೀನಾದರೆ ಕಾದ ಕುಳಿತಿದೆ ಈ ರಾವು ವಿಕ್ರಮ ರಾವು ಕಾಲ. ರಮೇಶ, ನಿನ್ನ ಸಂಸಾರದ ಹಾಲವನ್ನು ನೀನು ಬೆರೆಸುವೆ, ನಾನು ವಿಷದ ಹಾಲನ್ನು ಬೆರೆಸುವೆ. ಜಾಣ್ಮೆಯಿಂದ ಸೇಡಿನ ಜಾಲೆ ಎಂಬ ಭದ್ರವಾದ ಬುನಾದಿ ಹಾಕಿ ಪ್ರೇಮ ಎಂಬ ಮನೆ ಕಟ್ಟಿರುವೆ. ಮಾಮಾಜಿ, ಇನ್ನು ಮುಂದೆ ಅವನ ಸಂಸಾರ ಎಂಬ ರಥದಲ್ಲಿ ಕ್ಷಣ ಕ್ಷಣಕ್ಕೂ ಉದ್ಭವಿಸುವುದು ದುಃಖದ ದುರಂತ ಎಂಬ ಯುದ್ಧದ ರಣರಂಗ. ನಿಮ್ಮ ಪ್ಲಾನ ಬರೋಬ್ರ ಐತ್ರಿ. ಅದು ಜರ ಉಲ್ಟಾ ಆದ್ರ ನಿಮ್ಮ ಗತಿನ ಗಂಗವ್ರಿ. ಶಕ್ತಿ, ಯಾವಾಗಲಾದ್ರೂ ಆರಾಮೇನೋ ಸುಮ್ಮನೆ ಬಿಡಬಾರ್ದು. ಮೊದಲು ಅವನ ಕಥೆ ಮುಗಿಸಲೇಬೇಕು. ಅವನು ಇದ್ದರೆ ನಮಗೆ ಉಳಗಾಲವೇ. ಆ ರಮೇಶನ ಮನೆತನ ಸರ್ವನಾಶ ಆಗಲೇಬೇಕು. ಆಗ್ಲಿ ಮಾಮಾಜಿ, ರಾಮ ಬಿಟ್ಟ ಬಾಣ ಗುರಿ ತಪ್ಪಬಹುದು, ಕೃಷ್ಣನ ಚಕ್ರ ತಿರುಗುವುದು ನಿಲ್ಲಬಹುದು, ಸೂರ್ಯ ಉದಯಿಸುವ ವೇಳೆ ಬದಲಾಗಬಹುದು, ಹಾವಿನ ವಿಷ ಏರುವುದು ತಡವಾಗಬಹುದು. ಆದರೆ ಈ ಕನ್ವರ್ಲಾಲ್ ಹಾಕಿದ ಪ್ಲಾನ ಬದಲಾಗಲು ಅದು ಎಂದಿಗೂ ಸಾಧ್ಯವಿಲ್ಲ. ಅದಕ್ಕ ನಾವು ಎಲ್ಲ ಒಳಗೆ ರೆಡಿ ಮಾಡೀನ್ರಿ. ಏನಲೇ ಮಗನೇ, ಅದು ಗುಂಡು ತುಂಡು ಎಲ್ಲ ರೆಡಿ ಮಾಡೀನ್ರಿ. ಹಾಗಾದ್ರೆ ನಡೀರಿ ಹೋಗೋಣ, ನಡೀರಿ ಹೋಗೋಣ ಕನ್ವರ್ಲ, ನಡೀರಿ. ಪ್ರಜ್ವಲಿಸಿತು ಈ ಕನ್ವರನ ಪ್ರಳಯಾಗ್ನಿ. ಈ ಕನ್ವರನ ಪೌರುಷದ ಪ್ರಯತ್ನಕ್ಕೆ ಫಲ ದೊರೆಯುವಂತೆ ಕಾಣುತ್ತದೆ. ಸವಿತಾ, ಈ ಮನಮಂತ ನಿನಗಾಗಿ ಪರಿತಪ್ಪಿಸುತ್ತಿರುವಾಗ ಆ ಸುರೇಶನ ಮಡದಿಯಾಗಿ ಹೋಗಿರುವಲ್ಲ, ಈ ಛಲಗಾರ ಕನ್ವರನ ಪಂಜರದಲ್ಲಿ ಅಣ್ಣ ತಂಗಿಯರು ಇಬ್ಬರನ್ನು ಪಂಕ ಕಿತ್ತಿದ ಹಕ್ಕಿಯಂತೆ ಮಾಡದಿದ್ದರೆ ನನ್ನ ಕನ್ವರೆನ್ನುವ ಹೆಸರಕ್ಕೆ ಬಹುದೊಡ್ಡ ಕಳಂಕ.
ಸವಿತಾ, ಏ ಸವಿತಾ, ಏನೇ ಬೆದರಿದ ಚಿಗುರಿ ಹಾಗೆ ನಿಂತು ಬಿಟ್ಟಿಯಲ್ಲ? ಒಳಗಡೆ ಪಾತ್ರಗಳನ್ನ ಚೆನ್ನಾಗಿ ತೊಳೆದಿದ್ದೀಯ? ಅಕ್ಕ, ಮುಸುರೆ ಪಾತ್ರೆ ಎಲ್ಲಾನು ಚೆನ್ನಾಗಿ ತೊಳೆದಿದ್ದೀನಕ್ಕ. ಆದ್ರೆ ರಾತ್ರಿಯಿಂದ ಊಟನೇ ಮಾಡಿಲ್ಲ. ನಾನು ಸ್ವಲ್ಪ ಊಟ ಮಾಡಲ? ಏ, ಬಿಟ್ಟಿ ಕೂಳು ಸಿಗುತ್ತಂತ ಊಟ ಮಾಡಕ್ ಹೊಟ್ಟಿದ್ದೀಯ? ಬಾರೆ, ನನಗೆ ತುಂಬಾ ಸುಸ್ತಾಗಿದೆ. ನನ್ನ ಕಾಲು ಹೊತ್ತು ಬಾರೆ. ಏನೇ ಹಾಗೆ ಸುಮ್ನೆ ಕೂತ್ಕೊಂಡ್ ಬಿಟ್ಟಿಯಲ್ಲ? ಈ ಮನೆಯಲ್ಲಿ ಇಷ್ಟೊಂದು ಕಸ ಬಿದ್ದಿದೆ, ಬೇಗ ಚೆನ್ನಾಗಿ ಕಸವನ್ನು. ಏನೇ ಹಾಗೆ ಸುಮ್ನೆ ನಿಂತು ಬಿಟ್ಟಿಯಲ್ಲ? ಇದನ್ನು ಚೆನ್ನಾಗಿ ಮಾಡೋರು ಯಾರು? ಅಕ್ಕ ತಂಗಿಯರು ಯಾವುದೇ ವಿಷಯದಲ್ಲಿ ಮಗನಾಗಿ ನಿಂತಿರುವಲ್ಲ. ಎಷ್ಟು ಪ್ರೀತಿ ಪ್ರೇಮ ನನ್ನ ತಂಗಿ ಮೇಲೆ. ನನ್ನ ತಂಗಿ ಈ ದೇವರ ಮಂದಿರಕ್ಕೆ ಖುಷಿಯಾಗಿ ಬಂದಿದ್ದು ಅವಳ ಅದೃಷ್ಟ ಬಾಗಿಲು ತೆರೆದಂತೆ ಆಯಿತು. ತಂಗಿ, ನಿನಗೆ ಒಂದು ಸೀರೆ ತರದ ನಿವೃತ್ತಿ ಆದ ನಾನು ನಿನಗೆ ಬಂಗಾರದ ಒಡವೆ ಎಲ್ಲಿದು ಮಾಡಿಸಲಮ್ಮ? ತಂಗಿ, ಹೇಗಿದ್ಯಮ್ಮ ಈ ಅಂದ ಮನೆಯಲ್ಲಿ? ಅಣ್ಣ, ಇಂಥ ಅರಮನೆ ಬರಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕಣ್ಣ. ನನಗೇನು ಕಮ್ಮಿ ಆಗಿದೆ ಈ ಮನೆಯಲ್ಲಿ? ದೇವ್ರಂತ ನನ್ನ ಗಂಡ, ನನ್ನನ್ನ ಮಗಳಾಗಿ ನೋಡ್ಕೊಳ್ಳೋ ನನ್ನ ಭಾವನವರು, ಇನ್ನು ನನ್ನ ಎತ್ತವ್ರಿಗಿಂತನೂ ನನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಕ್ಕ, ಇವರೆಲ್ಲ ಇರಬೇಕಾದ್ರೆ ನನಗೇನು ಕಮ್ಮಿ ಆಗಿದೆ ಅಣ್ಣ? ಅದಿರಲಿ, ಲಕ್ಷ್ಮಣ ಹೇಗಿದ್ದಾರಣ್ಣ? ಲಕ್ಷ್ಮಣ ಚೆನ್ನಾಗಿದ್ದೀನಿ. ಮಾವದರು ಎಲ್ಲಿದ್ದೀರ ಕಾಣಿಸ್ತಾ ಇಲ್ಲ? ಅವರು ಮತ್ತು ಸುರೇಶ ಈಗ ತಾನೇ ತೋಟಕ್ಕೆ ಹೋಗಿದ್ದಾರೆ. ಏನಪ್ಪ ರಮೇಶ, ನಿಮ್ಮ ತಂಗಿನ ನಾಗರ ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದೀಯಾ? ಹೌದು, ಹಿಂದೆ ಒಂದು ಮಾತಿನಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಕರೆಯಲು ಬಂದಿದೆ ನನ್ನ ತಂಗಿಯನು. ಏನಮ್ಮ ಸವಿತಾ, ನಿಮ್ಮಣ್ಣ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ಹಾಗೆ ಮಾತಾಡುತ್ತಾ ನಿಂತ್ಬಿಟ್ಟೆಲ್ಲ. ಒಳಗಡೆ ಕರ್ಕೊಂಡೋಗಿ ಊಟ ಹಾಕಮ್ಮ. ಅಣ್ಣ ಬಾಣ, ಊಟ ಮಾಡು ತಂಗಿ. ಹಾಳಾದವನು ತಂಗಿಯನ್ನು ಕರೆಯೋ ನೆಪದಲ್ಲಿ ಈ ಮನೆಯಲ್ಲಿ ಹಾಯಾಗಿ ತಿಳ್ಕೊಂಡು ಬಿದ್ದಿರಕ್ ಬಂದಿದ್ದಾನೆ. ಹೇಗಾದ್ರೂ ಮಾಡಿ ಇವನಿಗೊಂದು ಗತಿನ ಕಾಣಿಸ್ಲೇಬೇಕು. ಅಣ್ಣ ರಮೇಶಣ್ಣ, ಅಣ್ಣ ರಮೇಶಣ್ಣ. ಯಾಕೆ ತಂಗಿ ನನ್ನನ್ನು ಕೂಗಿದೆಯಲ್ಲ? ಅಣ್ಣ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಇವರು ತೋಟಕ್ಕೆ ಹೋಗಿದ್ದಾರೆ, ಬರೋದು ತುಂಬಾ ತಡವಾಗುತ್ತೆ. ಮನೆಯಲ್ಲಿ ಯಾವ ಸಾಮಗ್ರಿಗಳು ಇಲ್ಲ, ದಯವಿಟ್ಟು ಹೋಗಿ ತೆಗೆದುಕೊಂಡು ಬರ್ತೀಯ ಅಣ್ಣ. ಏನ ತಂಗಿ, ಚೀಲ ಭಾರವಾಗಿದೆ? ಇಲ್ಲಣ್ಣ, ಅದರಲ್ಲಿ 3 ಚೀಲ ಇದಾವಲ್ಲ, ಸ್ವಲ್ಪ ಭಾರ ಇದೆ, ಬೇಗ ಹೋಗಿ ತೆಗೆದುಕೊಂಡು ಬಾ ಅಣ್ಣ. ಆಗಿಲ್ಲ ತಂಗಿ. ಅಂತೂ ಇಂತೂ ಈ ಬಕಪಕ್ಷಿ ನನ್ನ ಪಾಲಾಯ್ತು. ಹಲೋ ಪೊಲೀಸ್ರೇ, ಆ ಸವಿತಾಳ ಅಣ್ಣ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿರುವ ಚಿನ್ನಾಭರಣಗಳನ್ನ ದೋಚ್ಕೊಂಡು ಹೋಗಿದ್ದಾನೆ. ಆದಷ್ಟು ಬೇಗ ಆ ಪಾಪಿಯನ್ನು ಅರೆಸ್ಟ್ ಮಾಡಿಕೊಂಡು ಬೇಗ ಬಂದ್ಬಿಡಿ. ಹಾ, ಆಯ್ತಾಯ್ತು, ಬನ್ನಿ ಬನ್ನಿ. ಸವಿತಾ, ಏ ಸವಿತಾ,
ಹೋಗಿ ನನಗೊಂದು ಕಾಫಿ ಮಾಡ್ಕೊಂಡ್ ಬಾ. ಕಾಫಿನ ಏನೇ ಮನೆಯಲ್ಲಿ ಸಕ್ಕರೆ ಇಲ್ಲ ಅಂತ ತಿಳಿದು ಇಷ್ಟೊಂದು ಕಡಿಮೆ ಸಕ್ಕರೆ ಹಾಕೊಂಡು ಬಂದಿದೆಯಲ್ಲ, ಹೋಗು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಂಡು ಕಾಫಿ ಮಾಡ್ಕೊಂಡು ಬಾ. ಶ್ರೀಮತಿ ಕವಿತಾ ಅವರೇ, ತೆಗೆದುಕೊಳ್ಳಿ ನಿಮ್ಮ ಒಡವೆಯನ್ನು. ಈ ಕಳ್ಳನನ್ನು ಜೈಲಿನಲ್ಲಿ ಒದ್ದು ಬುದ್ಧಿ ಕಲಿಸುತ್ತೇನೆ. ಪೊಲೀಸ್ ಸಾಹೇಬ್ರೆ, ನಿಮ್ಗೆ ತುಂಬಾ ಧನ್ಯವಾದಗಳು. ಈ ಕಳ್ಳನನ್ನು ಹಿಡಿದು ನನ್ನ ಆಭರಣಗಳನ್ನ ಮರಳಿ ತಂದಿದ್ದಕ್ಕೆ. ಇದೇನಿದು? ನಮ್ಮಣ್ಣನ ಅರೆಸ್ಟ್ ಮಾಡ್ಬೇಡಿ. ನಮ್ಮಣ್ಣ ಅಂತವನಲ್ಲ. ನಮ್ಮಣ್ಣನ ಅರೆಸ್ಟ್ ಮಾಡಿ ಅವರ ಮಾನ ಮರದಿ ಎಲ್ಲ ಬೀದಿ ತರಬೇಡಿ. ನೋಡಿ, ನಮ್ಮಣ್ಣ ನನ್ನ ಕರೆಯೋಕ್ ಬಂದಿದ್ದಾನೆ. ಇದಕ್ಕೆಲ್ಲ ಈ ಮಾಟಗಾರ್ತಿ ಕೈಬಿಡ ಇರ್ಬೇಕು. ಏನೇ ಇಲ್ಲಿವರೆಗೂ ಬಸವಣ್ಣದಂತೆ ಇದ್ದವಳು ನನ್ನ ಮೇಲೆ ಎಷ್ಟೊಂದು ಹಾರಾಡಿ ಮಾತಾಡ್ತೀಯ? ನಾನು ಹೇಳಿದಂತೆ ಸುಮ್ಮನೆ ಬಿದ್ದಿರ್ಬೇಕು ಅಷ್ಟೇ. ಕವಿತಾ, ನನ್ನ ಮುಂದೆ ನನ್ನ ತಂಗಿಯ ಕಪಾಳಕ್ಕೆ ಕೈ ಮಾಡಿಲ್ಲ ಕುಲಗಾತಕ್ಕೆ. ನೀನು ಸತ್ಯವಳೆಂದು ತಿಳಿದು ನನ್ನ ತಂಗಿ ದೇವತೆ ಎಂದು ಭಾವಿಸಿದಳೆ. ನೀನು ಕೊಟ್ಟದ ಹಾಲನ್ನು ಕುಡಿದು ನಾನು ಕಳ್ಳಿ ಹಾಲನ್ನು ಕುಡಿದೆ. ನೀನು ತಿಳಿದಕ್ಕೆ ನನ್ನ ತಂಗಿಯನ್ನು ದೇವತೆ ಎಂದು ತಿಳಿದೋಳೆ. ಕವಿತಾ ದೇವಿ ಅವರೇ, ಈ ನಾಯಿ ನಿಮ್ಮ ಮನೆ ಅನ್ನ ತಿಂದು ನಿಮಗೆ ಬಗಳುತ್ತಿದೆ. ಇದರ ಬಾಯಿಗೆ ಬರೀ ಹಾಕಲೇಬೇಕು. ಇನ್ಸ್ಪೆಕ್ಟರ್, ಬಾಯಿ ಬಿಗಿದಿಡ್ದು ಮಾತನಾಡು. ಹಾಕಿ ಬಟ್ಟೆ ಹಾಕದಕ್ಕೆ ನೀನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನಲ್ಲ. ಇವಳು ಹಾಕಿದ ಎಂಜಲ ತಿಂದು ಕೊಬ್ಬಿದ ಹಂದಿಯಂತೆ. ನಿರಪರಾಧಿಗೆ ಕೈಗೆ ಬೇಡಿ ಹಾಕಿ ಅಂಕದ ಬೇಡಿ ಬಿಚ್ಚಿ ನೋಡು. ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೊಳ್ತೀನಿ. ದಯವಿಟ್ಟು ನಮ್ಮ ಅಣ್ಣನ ಕರ್ಕೊಂಡು ಹೋಗ್ಬೇಡಿ. ಅವನನ್ನ ಹಬ್ಬಗಂತ ಕರೆಯಕ್ ಬಂದಿದ್ದಾನೆ. ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ. ನಮ್ಮ ಅಣ್ಣನ ಕರ್ಕೊಂಡು ಕಳ್ಳ ಕದ್ದು ವಸ್ತುವನ್ನು ನಾನೇ ಕದ್ದಿದ್ದೀನಿ ಅಂತ ಬಹು ಬೇಗ ಹೇಳೋದಿಲ್ಲ. ಹಂಗೆ ಅವನಿಗೆ ಕನ್ನಡಿ ಬೇಕು. ಲಾಕಪ್ಪಿನಲ್ಲಿ ಹಾಕಿ ಚೆನ್ನಾಗಿ ಹೋದರೆ ನೀನೇ ಒಪ್ಪಿಕೊಳ್ಳುತ್ತೀಯ. ಏನೇ ಹಾಗೆ ಅಳುತ್ತಾ ಸುಮ್ಮನೆ ನಿಂತು ಬಿಟ್ಟಿಯಲ್ಲ? ಮೊದಲು ಒಳಗಡೆ ಕೆಲಸ ಮಾತಾಡಿ. ಈ ರೀತಿ ಹತ್ತು ಕರೆಕ್ಟ್ರೆ ನಿನ್ನ ಕಣ್ಣಿಗೆ ಕರಗೋರು ಯಾರು ಇಲ್ಲ. ಹೌದು ತಂಗಿ, ನಾನು ಹೋಗಿ ಬರ್ತೇನೆ. ನಾಗರ ಪಂಚಮಿ ಹಬ್ಬಕ್ಕೆ ಕಳ್ಳತನ ಮಾಡೋ ಕರಳ ಕುಡಿಗೆ ಕಳ್ಳನ ಪಟ್ಟು ಕಟ್ಟಿದ ಈ ಅಣ್ಣನ ಕ್ಷಮಿಸು ತಂಗಿ, ಕ್ಷಮಿಸು ತಂಗಿ. ನಾನು ಬರುವೆ ತಂಗಿ, ಬರುವೆ. ಈ ಅಣ್ಣನ ಹೆಸರು ತರುವ ತಂಗಿ ಆಗಿ ಬಾಳಮ್ಮ, ತಂಗಿ ಬಾಳು ತಂಗಿ. ನಾನು ಬರುವೆ ತಂಗಿ. ದೇವಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ. ನ್ಯಾಯಮಂದಿರದಲ್ಲಿ ನ್ಯಾಯವೇ ಸಿಗಲೇ ಇಲ್ಲ. ಸತ್ಯವೇ ಗೆಲ್ಲುವುದು
ಏನು ಮಹಾರಾಣಿಯವರು ಕೋಪದಲ್ಲಿದ್ದಂತೆ ಕಾಣುತ್ತದೆ. ಇದೇನ್ ಕಣ್ವರ್, ಹೇಳ್ದೆ ಕೇಳ್ದೆ ಮನೆಗೆ ಬಂದ್ಬಿಟ್ಟಿದ್ದೀರಲ್ಲ. ನೀವು ಬರೀ ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು. ನೀವು ಎಲ್ಲಿ ಬಾ ಅಂತಿದ್ರು ಅಲ್ಲೇ ಓಡೋಡ್ ಬಂದ್ಬಿಡ್ತಾ ಇದ್ದೆ. ಅವಶ್ಯವಿದ್ದಾಗ ನಿನ್ನ ಅಂತಃಪುರಕ್ಕೆ ಹೊತ್ತು ನೋಡಿ ಕಾಲ ಇಡಲೇಬೇಕು ಈ ಕಾಮರಾಜ. ಅಂತೂ ನನಗಿಂತಲೂ ಒಂದು ಗುಂಜೆ ಹೆಚ್ಚು ತಲೆ ಖರ್ಚು ಮಾಡುವಷ್ಟು ಬುದ್ಧಿವಂತಳು ನೀನು. ಸವಿತಾ, ಏ ಸವಿತಾ, ಒಳಗಡೆಯಿಂದ 2 ಕಾಫಿ ಮಾಡ್ಕೊಂಡ್ ಬಾ. ಕವಿತಾ ಅವರೇ, ಈ ಬಾಲೆ ಯಾರು? ದಂತದ ಗೊಂಬೆ ಅಂತ ಇದ್ದಾಳೆ. ಏನೇ ಹವ್ವಾರದ ಚಿಗರಿ ಅಂತೆ ಹಾಗೆ ನಿಂತು ಬಿಟ್ಟಿಯಲ್ಲ. ಒಳಗಡೆ ನಡಿ. ಅಯ್ಯೋ, ಇವಳು ನಮ್ಮ ಮನೆ ಕೆಲಸದವಳು. ನಡಿಯ ಒಳಗಡೆ. ಕವಿತಾ, ಮನೆಗೆ ಬಂದ ಈ ಪ್ರಣಯ ರಾಜನಿಗೆ ಬರೇ ಕಾಫಿ ಕುಡಿಸಿದ್ರೆ ಹೇಗೆ? ಈ ಪ್ರಣಯ ರಾಜನ ಮೇಲೆ ಮುತ್ತಿನ ಮಳಿ ಸುರಿಸುವ ನನ್ನ ಮಯೂರಿ. ನಿಮ್ಮ ಇಷ್ಟದಂತೆ ಆಗ್ಲಿ ನನ್ನ ರಾಜ. ಸಂಗಾತಿಯೇ 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 ಸಂಗಾತಿಯೇ. ನಗುವ ಮಲ್ಲಿಗೆ ನೀ ಬಳಿಬಾವೆಲ್ಲನೆ, ನಗುವ ಮಲ್ಲಿಗೆ ನೀ ಬಳಿಬಾವೆಲ್ಲನೆ. ನೀನೇ ಮಿನುಗುತ್ತಾರೆ ನಿನ್ನ ಮಗುವುತ್ತಾರೆ, ನೀನೇ ಮಿನುಗುತ್ತಾರೆ ನಿನ್ನ ಮಗುವುತ್ತಾರೆ.